ದೋಸ್ತಿ ಸರ್ಕಾರದ ಬಗ್ಗೆ ಬಿಜೆಪಿ ನಾಯಕರು ಒಬ್ಬರಲ್ಲ ಒಬ್ಬರು ಹೇಳಿಕೆಯನ್ನು ಕೊಡೋ ಮೂಲಕ ಹೊಸ ಬಾಂಬ್ಗಳನ್ನು ಸಿಡಿಸ್ತಾ ಇದ್ರು. ಅದೇ ರೀತಿಯಾಗಿ ದೋಸ್ತಿ ಸರ್ಕಾರದ ಬಗ್ಗೆ ಆರ್ ಅಶೋಕ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಬಜೆಟ್ ಅನ್ನು ಮಂಡಿಸೋದೇ ಅನುಮಾನ ಅನ್ನುವಂಥ ನಿಟ್ಟಿನಲ್ಲಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಮಾಜಿ ಡಿಸಿಎಂ ಆರ್ ಅಶೋಕ್ 20ಕ್ಕೂ ಹೆಚ್ಚು ಶಾಸಕರು ಪ್ರಮುಖರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಜೆಡಿಎಸ್ ಕಾಂಗ್ರೆಸ್ ಶಾಸಕರು ಸಂಪರ್ಕಕ್ಕೆ ಸಿಗದೆ ಓಡಾಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬಜೆಟ್ ಮಂಡಿಸುವುದು ಅನುಮಾನ ಅನ್ನುವಂಥ ಮಾತನಾಡಿದ್ದಾರೆ. 20 ಶಾಸಕರು ರಾಜೀನಾಮೆ ಕೊಟ್ಟರೆ ನಾವು ಸುಮ್ಮನೆ ಕೂರೋದಿಲ್ಲ. ಆ ಸಂದರ್ಭವನ್ನ ನಾವು ಬಳಕೆ ಮಾಡಿಕೊಳ್ತೇವೆ. ಆದರೆ ನಾವಾಗಿಯೇ ಮೈತ್ರಿ ಸರ್ಕಾರವನ್ನ ಬೀಳಿಸುವುದಕ್ಕೆ ಯತ್ನಿಸೋದಿಲ್ಲ. ಇಂಥದ್ದೊಂದು ಮಾತನ್ನ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿದ್ರು. ಬಿಜೆಪಿ ನಾಯಕರು ಆಪರೇಷನ್ ಕಮಲ ಮಾಡ್ತಿದ್ದಾರೆ ಎನ್ನುವಂಥ ವಿಚಾರವನ್ನ ಪದೇ ಪದೇ ದೋಸ್ತಿ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇತ್ತು. ಶಾಸಕರು, ಸಚಿವರು, ನಾಯಕರು ಒಬ್ಬೊಬ್ಬರಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದರೆ ಅದಕ್ಕೆ ಬಿಜೆಪಿ ನಾವ್ಯಾಕೆ ಆಪರೇಷನ್ ಕಮಲವನ್ನು ನಡೆಸೋಣ ಅನ್ನುವಂಥ ಮಾತುಗಳನ್ನೇ ಆಡ್ತಾ ಇತ್ತು. ಆದ್ರೆ ಈಗ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿಕೆಯೊಂದನ್ನು ಕೊಟ್ಟಿದ್ದು, 20 ಜನ ಶಾಸಕರು ಸಂಪರ್ಕಕ್ಕೆ ಸಿಗದೆ ಓಡಾಡ್ತಾ ಇದ್ದಾರೆ. ಹೀಗಾಗಿ ಎಚ್.ಡಿ.ಕೆ ಬಜೆಟ್ ಮಂಡಿಸುವುದೇ ಅನುಮಾನ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಮಾಜಿ ಡಿಸಿಎಂ ಹೇಳ್ತಾ ಇದ್ದಾರೆ, ಇಲ್ಲ 20ಕ್ಕೂ ಹೆಚ್ಚು ಜನ ಶಾಸಕರು ಸಂಪರ್ಕಕ್ಕೆ ಸಿಗದೆ ಓಡಾಡ್ತಾ ಇದ್ದಾರೆ ಅಂತ, ಬಜೆಟ್ ಕೂಡ ಮಂಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಂತ. ಅಷ್ಟೊಂದು ಖಚಿತ ಮಾಹಿತಿ ಇದೆಯಂತ ಆರ್ ಅಶೋಕ್ ಅವ್ರ ಹತ್ರ. ಹೇಗೆ ಕಿರಣ್? ಆನಂದ್, ಇಲ್ಲಿ ಬಜೆಟ್ ನ ವಿಚಾರದಲ್ಲಿ ಬಿಜೆಪಿ ಸರ್ಕಾರದ ಮೇಲೆ ಅಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮೇಲೆ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನಿನ್ನೆ ಕೇಂದ್ರ ಬಜೆಟ್ ಮಂಡನೆ ಆದಂತಹ ಬಳಿಕ ಅದಕ್ಕೆ ಸಾಕಷ್ಟು ದೇಶವ್ಯಾಪಿ ಮತ್ತು ರಾಜ್ಯದಲ್ಲೂ ಕೂಡ ಒಂದಷ್ಟು ಶ್ಲಾಘನೆ, ಮೆಚ್ಚುಗೆ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಮುಂದೆ ಒಂದು ಸವಾಲು ಇರುವಂತದ್ದು, ನಾಡ್ದು ಫೆಬ್ರವರಿ 6ರಂದು ಮಂಡನೆ ಆಗುವಂತಹ ರಾಜ್ಯ ಬಜೆಟ್ ಏನಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಕೇಂದ್ರ ಬಜೆಟ್ ನ ಜನಪ್ರಿಯತೆನ ಮರೆಮಾಚುವಂತಹ ರೀತಿಯಲ್ಲಿ ಅದು ಹೊರಹೊಮ್ಮಬಾರದು ಅನ್ನುವಂಥದ್ದು ಬಿಜೆಪಿಯ ಉದ್ದೇಶ ಆಗಿದೆ. ಹಾಗಾಗಿ ಇಲ್ಲಿ ನಾವು ಸರ್ಕಾರ ರಚನೆ ಮಾಡುವಂತಹ ವಿಚಾರ ಮತ್ತು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ವಿಚಾರ ಮತ್ತು ಬಿಜೆಪಿ ಒಂದಷ್ಟು ವಿಚಾರಗಳನ್ನ ಈಗ ಮುಖ್ಯಮಂತ್ರಿಗಳ ವಿಚಾರವಾಗಿ ಪ್ರಸ್ತಾಪ ಮಾಡುವ ಮುಖಾಂತರ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಬಜೆಟ್ ನ ಮೇಲೆ ಪೂರ್ಣ ಪ್ರಮಾಣದ ಗಮನ ಕೇಂದ್ರೀಕರಿಸೋದಕ್ಕೆ ಸಾಧ್ಯವಾಗದಂತಹ ರೀತಿಯಾದಂತಹ ವಾತಾವರಣವನ್ನ ಈಗ ಬಿಜೆಪಿ ಸೃಷ್ಟಿ ಮಾಡಬೇಕಾಗಿದೆ. ಆ ಮೂಲಕ ರಾಜ್ಯ ಬಜೆಟ್ ನ ಜನಪ್ರಿಯತೆ ಕೇಂದ್ರ ಬಜೆಟ್ ಅನ್ನ ಮೀರಬಾರದು ಅನ್ನುವಂಥದ್ದನ್ನ ಕೂಡ ಬಿಜೆಪಿಲಿ ನೋಡಿಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ಈಗ ಇಲ್ಲಿ ಸರ್ಕಾರ ರಚನೆಗೆ ನಾವು ಸಿದ್ಧರಿದ್ದೇವೆ ಮತ್ತು ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನ ಕಳೆದುಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲ ಹೇಳುವ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂತ್ರವನ್ನ ಹೇರುವಂತದ್ದು. ಆ ಮೂಲಕ ಕುಮಾರಸ್ವಾಮಿ ಪೂರ್ಣ ಪ್ರಮಾಣದಲ್ಲಿ ಬಜೆಟ್ ನ ಬಗ್ಗೆ ಗಮನ ಕೇಂದ್ರೀಕರಿಸೋದಕ್ಕೆ ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತದ್ದು. ಆ ಮೂಲಕ ರಾಜ್ಯ ಬಜೆಟ್ ನ ಜನಪ್ರಿಯತೆ, ರಾಜ್ಯ ಸರ್ಕಾರಕ್ಕೆ ಜನಪ್ರಿಯತೆಯನ್ನ ಪಡೆದು ಅಲ್ಲಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೆಚ್ಚು ಲೋಕಸಭಾ ಚುನಾವಣೆಯತ್ತ ಜನಪ್ರಿಯತೆಯನ್ನು ಗಳಿಸಿಕೊಳ್ಳೋದಕ್ಕೆ ಅವಕಾಶವಾಗದಂತಹ ರೀತಿಯಲ್ಲಿ ನೋಡಿಕೊಳ್ಳುವಂತದ್ದು ಬಿಜೆಪಿ ಉದ್ದೇಶ ಆಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಈಗ ಮುಖ್ಯಮಂತ್ರಿಗಳ ಮೇಲೆ ಬಿಜೆಪಿ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇರುವಂತದ್ದು. ನಾವು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಶಾಸಕರು ಅನ್ನುವಂತಹ ವಿಚಾರ ಮತ್ತು ಅವಕಾಶಕ್ಕೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಹೇಳುವಂತದ್ದು ಮತ್ತು ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಿಲ್ಲ ಅನ್ನುವಂತ ವಿಚಾರವನ್ನು ಹೇಳುವ ಮುಖಾಂತರ ಎಲ್ಲೊಂದು ರೀತಿ ಬಿಜೆಪಿ ಸರ್ಕಾರ ರಚನೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂತ ಒಂದು ಭಾವನೆಯನ್ನು ಸೃಷ್ಟಿ ಮಾಡಿದ್ರೆ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಗೊಂದಲಕ್ಕೊಳಗಾಗುತ್ತಾರೆ ಮತ್ತು ಅವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಬಜೆಟ್ ನ ಕಡೆ ಗಮನ ಕೇಂದ್ರೀಕರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಆ ನಿಟ್ಟಿನಲ್ಲಿ ಈಗ ಬಿಜೆಪಿ ಇಂತಹ ಒಂದು ಹೇಳಿಕೆಯನ್ನ ಕೊಡುವ ಮುಖಾಂತರ ಒತ್ತಡ ತಂತ್ರವನ್ನು ಅನುಸರಿಸುವುದಕ್ಕೆ ಮುಂದಾಗಿದೆ. ಧನ್ಯವಾದ ಕಿರಣ್ ಮಾಹಿತಿಗಾಗಿ.